ವೆಲ್ಕಮ್ ಟು ಅಶ್ವಿನಿ ಕಲರ್ಸ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹಾಗೆ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನೇರಳೆ ಹಣ್ಣಿಂದ ಉಪಯೋಗಗಳು ಏನೇನು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ನೇರಳೆ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ನೇರಳೆ ಹಣ್ಣು ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು. ಈ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಏಕೆಂದರೆ ಇದಕ್ಕೆ ಯಾವುದೇ ಒಂದು ಗೊಬ್ಬರ ಇಲ್ಲ, ಏನಿಲ್ಲ, ನೈಸರ್ಗಿಕವಾಗಿ ಬೆಳೆಯುವಂಥ ಹಣ್ಣು ಇದು. ತುಂಬಾ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಇದೆ. ಎಲ್ಲೇ ಸಿಕ್ಕಿದ್ರೂ ಮಾತ್ರ ನೇರಳೆ ಹಣ್ಣು ಬಿಡಬೇಡಿ. ಆ ಸೀಸನಲ್ಲಿ ಆ ಹಣ್ಣು ತಿಂದುಬಿಡಿ, ತುಂಬಾ ಒಳ್ಳೆಯದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನಂತೂ ನೆನ್ನೆ ಅರ್ಧ kg ತೊಗೊಂಡು ಬಂದಿದ್ದರು. kg ಅಂತಂತಾನೆಲ್ಲ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ರು. ನಾನಂತೂ ಚೆನ್ನಾಗಿ ತಿಂದಾಕ್ದೆ. ಅಷ್ಟೇ ಇಷ್ಟ ನನಗೆ ನೇರಳೆ ಹಣ್ಣು ಅಂದರೆ. ನೇರಳೆ ಹಣ್ಣಿದ್ರೆ ನನಗೆ ಊಟನೇ ಬೇಡ ಫ್ರೆಂಡ್ಸ್. ನಮ್ಮ ಮನೇಲಿ ಅಷ್ಟೇ ಸೀಬೆಕಾಯಿ, ನೇರಳೆ ಹಣ್ಣು ಮತ್ತು ಹಾಗೆ ಈ ಎರಡೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನುವಂಥದ್ದು ಹಣ್ಣು ಅಂದರೆ ನನಗೆ ಸೀಬೆಕಾಯಿ, ನೇರಳೆ ಹಣ್ಣು ಸಿಕ್ಕಾಪಟ್ಟೆ ಇಷ್ಟ. ಅದು ನಮ್ಮಮ್ಮ ಎಲ್ಲೇ ಸಿಕ್ಕರು ತೊಗೊಬಂದು ಕೊಡ್ತಾರೆ, ನಮ್ಮ ಮನೆಯವರು ಎಲ್ಲೇ ಸಿಕ್ಕರು ತಂದು ಕೊಡ್ತಾರೆ. ಅದನ್ನು ಮಾರ್ಕೊಂಡು ಹೋಗ್ತಾಯಿದ್ರಂತೂ ತೆಗೆದು ಇಟ್ಬಿಟ್ಟಿರ್ತಾರೆ. ಅಷ್ಟು ಇಷ್ಟ ನನಗೆ. ಹಾಗೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಆಲ್ಮೋಸ್ಟ್ ಇದನ್ನೇ ಒಂದು 10-20 kg ತಿಂದಿದ್ದೀನೇನೋ ಅಂತ ಗೊತ್ತಿಲ್ಲ. ಬರೀ ನೇರಳೆ ಹಣ್ಣಲ್ಲೇ ಫ್ರೆಂಡ್ಸ್ ಊಟ ಮಾಡ್ತಿದ್ದಿಲ್ಲ, ಇದನ್ನೇ ಕಾಲ ಕಳಿವೆ. ಅಷ್ಟು ನಂಗೆ ಇಷ್ಟ ನೇರಳೆ ಹಣ್ಣು. ಆದರೆ ನೀವು ಇಷ್ಟಪಟ್ಟು ತಿಂತೀರಲ್ವ. ಆದರೆ ಇವಾಗಿನ ರೇಟ್ ನೋಡಿದ್ರೆ ತಿನ್ನೋಕ್ಕೆ ಬೇಜಾರಾಗುತ್ತೆ. ಯಾಕಂದರೆ 1/4 kg ಹಣ್ಣಿಗೆ ಅದನ್ನು 10-15 ಇರುತ್ತೇನೋ, ಅದಕ್ಕೇ 100 ರೂಪಾಯಿ ತಗೋತಾರೆ. ಆ 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಲ್ವ. ಆದರೆ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗುತ್ತೆ. ನಮ್ಮ ಸಿಟಿಲಿರೋರಿಗೆ ಸಿಗಬೇಕು ಅಂತಂದರೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಹಳ್ಳಿಲಂತೂ ಫ್ರೀಯಾಗಿ ತಿನ್ಬೋದು ಹಣ್ಣನ್ನ. ಬನ್ನಿ, ಅದರಿಂದ ಏನೆಲ್ಲ ಉಪಯೋಗಗಳು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗುತ್ತೆ. ಅಂದರೆ ಹೊಟ್ಟೆ ಸಮಸ್ಯೆ ಮತ್ತು ಅಜೀರ್ಣ ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ಫುಲ್ ಆದಂಥ ಒಂದು ಹಣ್ಣು. ಮತ್ತು ಹಾಗೆ ದೇಹದ ರಕ್ತವನ್ನು ಶುದ್ಧೀಕರಣಕ್ಕೆ ತುಂಬಾ ಸಹಾಯ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕೆಟ್ಟ ರಕ್ತ ಕಣಗಳಿದ್ರೂ, ಕೆಟ್ಟದಾಗಿ ಏನಾರು ಇದ್ರೂ ಅದನ್ನು ನೀಟಾಗಿ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣಕ್ಕೆ ತುಂಬಾ ಹೆಲ್ಪ್ಫುಲ್ ಆದಂಥ ಒಂದು ಹಣ್ಣು ನೇರಳೆ ಹಣ್ಣು. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಂದರೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಶಕ್ತಿನ ಹೆಚ್ಚಿಸುವಂಥ ಕೆಲಸಗಳನ್ನು ಮಾಡುತ್ತೆ. ಮತ್ತು ಹಾಗೆ ಚರ್ಮದ ಕಾಂತಿನ ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತೆ. ಅಂದರೆ ನಾವು ಯಾವಾಗಲೂ ಪಳ್ಪಳವಾಗಿರಬೇಕು. ಅಂದರೆ ಹಣ್ಣು ತಿಂದಷ್ಟು ನಮ್ಮ ಬಾಡಿಗೆ ಯಾವ್ಯಾವ ವಿಟಮಿನ್ ಸೇರಬೇಕು ಆ ವಿಟಮಿನ್ ಸೇರಿದಷ್ಟು ನಮ್ಮಲ್ಲಿರುವಂಥ ಶಕ್ತಿಗಳನ್ನ ಹೆಚ್ಚಿಸುವಂಥ ಕೆಲಸಗಳು ಆಗುತ್ತೆ. ಮತ್ತು ಹಾಗೆ ನಮಗೆ ತೂಕ ಕಡಿಮೆ ಮಾಡಲು, ಅಂದರೆ ಈ ಹಣ್ಣಲ್ಲಿ ತುಂಬ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಮಗೆ ತೂಕ ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗುತ್ತೆ. ಅಷ್ಟು ಒಂದು ಸಹಾಯಕಾರಿ ನಾನು ಅನುಭವದ ಮಾತು. ನನಗೆ ಇಂಥ ಟೈಮಲ್ಲಿ ನಾನು ತುಂಬಾ ವೆಯ್ಟ್ ಲಾಸ್ ಆಗ್ತೀನಿ. ಈ ಹಣ್ಣು ತಿನ್ನೋದ್ರಿಂದ ನನಗೆ ತುಂಬಾ ಆಗುತ್ತೆ. ನಾನು ಆಲ್ಮೋಸ್ಟ್ ಊಟ ಬಿಟ್ಟು ಹಣ್ಣು ಕಡೆನೇ ಗಮನ ಕೊಟ್ಬಿಡ್ತೀನಲ್ಲ. ಮತ್ತು ಹಾಗೆ ನನಗೆ ಯಾವುದೇ ಒಂದು ಕಾಯಿಲೆಗಳು ಬರೋದಿಲ್ಲ. ಏನೇ ಆದ್ರೂ ಒಂದು ಆ್ಯಕ್ಟಿವ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಅಷ್ಟು ಇಷ್ಟ ನನಗೆ ಈ ಹಣ್ಣು ತಿನ್ನೋದ್ರಿಂದ. ಮತ್ತು ಹಾಗೆ ನಮ್ಮ ತೂಕಕ್ಕೂ ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ಬಂದು ರಕ್ತದಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ತರುತ್ತೆ. ಅಂದರೆ ಇದು ಜಾಸ್ತಿ ಸ್ವೀಟ್ ಇಲ್ಲ. ಹಾಗಾಗಿಂದ ನಮ್ಮ ಸಕ್ಕರೆ ಕಾಯಿಲೆ ಇರೋರ್ಗು ತುಂಬಾ ಬೆನಿಫಿಟ್ ಇದು ನೇರಳೆ ಹಣ್ಣು. ತುಂಬಾ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರೋರ್ಗಂತೂ ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇರುತ್ತೆ. ಮತ್ತು ಹಾಗೆ ಫ್ರೆಂಡ್ಸು, ಇದನ್ನು ತಿಂತೀವಿ ಅಂತ ಹೆಚ್ಚೆಚ್ಚು ತಿನ್ನೋಕೆ ಹೋಗಬೇಡಿ. ಆದ್ರೂ ಕೆಲವ್ರಿಗೆ ಬಾಡಿಗೆ ಈ ಹಣ್ಣು ಆಗುತ್ತೆ. ಕೆಲವ್ರಿಗೆ ಹಣ್ಣು ತಿಂದ ತಕ್ಷಣ ಗಂಟ್ಲು ಕಟ್ಕೊಳ್ಳುತ್ತೆ. ಮತ್ತು ಹಾಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವ್ರಿಗಂತೂ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರು ಬಾಡಿಗೆ ಈ ಹಣ್ಣು ಆಗುತ್ತೆ ಹೊರತು ಎಲ್ಲ ಒಂದು ನಾವು ತಿಂತೀವಿ ಅನ್ನೋಕ್ಕಾಗಲ್ಲ. ಕೆಲವ್ರಿಗಂತೂ ಇದನ್ನು ತಿಂದ ತಕ್ಷಣ ಗಂಟ್ಲೆಲ್ಲ ಕರ್ಕರ ಅನ್ನೋ ಸ್ಟಾರ್ಟ್ ಆಗುತ್ತೆ. ಒಂಥರ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಗಂಟ್ಲು ಕಟ್ಕೋತ್ತೆ. ನೇರಳೆ ಹಣ್ಣು ಎಷ್ಟು ಒಳ್ಳೇದಿರುತ್ತೋ ಅಂದರೆ ಅದನ್ನು ಮಿತವಾಗಿ ಬಳಸಬೇಕು, ಅತಿಯಾಗಿ ಬಳಸೋಕೆ ಹೋಗ್ಬಾರ್ದು. ಅಂದರೆ ನಮ್ಮ ಬಾಡಿಗೆ ಹಿಡಿಯುತ್ತೆ ನಾವು ತಿಂತೀವಿ ಅಂತ ಅನ್ನೋದಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ನನಗೆ ಆಲ್ಮೋಸ್ಟ್ ನಾನು ರಾತ್ರಿ ತಿಂದೆ, ಬೆಳಗ್ಗೆನೇ ಸ್ವಲ್ಪ ಲೈಟಾಗಿ ಗಂಟ್ಲು ಕಟ್ಕೊಂಡಿದ್ದೆ, ಬಿಸಿನೀರು ಕುಡಿದೆ, ಸರಿ ಆಯಿತು. ಆದರೆ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟು ಅಂತ ಅನ್ಬೋದು. ಫ್ರೆಂಡ್ಸ್, ನಾವು ಹೇಳೋದು ಏನೇ ಒಂದು ನೈಸರ್ಗಿಕ, ಈಗ ನಾವು ಗೊಬ್ಬರ ಹಾಕಿ ಇದನ್ನೆಲ್ಲ ಹಾಕಿ ನಾವು ಹಣ್ಣು ತಿನ್ನೋದಕ್ಕಿಂತನೂ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣುಗಳಿದಾವೆ ನೋಡ್ರಿ, ಅವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಅಂಶಗಳು ಸಿಗ್ತವೆ. ಯಾಕಂದರೆ ವಿಟಮಿನ್ಗಳು ಏನೇನು ಬೇಕು ಒಂದೊಂದು ನಂಬ್ತೀರ, ಒಂದೊಂದು ಹಣ್ಣಲ್ಲೂ ಒಂದೊಂದು ವಿಟಮಿನ್ಗಳು ಇದ್ದೇ ಇರ್ತವೆ. ಆದರೆ ನಾವು ಗೊಬ್ಬರ ಹಾಕ್ತಂತೆ, ನೀರು ಹಾಕ್ತಂತೆ
ನೈಸರ್ಗಿಕವಾಗಿ ಸಿಗುವಂಥ ಹಣ್ಣುಗಳು ತುಂಬಾ ಇದ್ದಾವೆ ನೋಡಿರಿ. ಅವೆಲ್ಲ ತಿನ್ನೋದ್ರಿಂದ ನಮ್ಗೆ ಯಾವುದೇ ಕಾಯಿಲೆ ಕಸಡು ಏನೂ ಬರೋದಿಲ್ಲ. ಈಗ ಒಬ್ಬರೇ ನೋಡಿರಿ ಆ್ಯಪಲ್ಲು ಗೊಬ್ಬರ ಹಾಕ್ತಾರೆ, ಆಮೇಲೆ ಔಷಧಿ ಹೊಡಿತಾರೆ. ಈಗ ಮ್ಯಾಂಗೋ ಸೀಸನಲ್ಲೂ ಅಷ್ಟೇ ಔಷಧಿ ಹೊಡೆದು ಇದು ಮಾಡಿಬಿಟ್ಟು ಹಣ್ಣು ಮಾಡಿಕೊಡ್ತಾರೆ. ಅವೆಲ್ಲ ಸ್ವೀಟೇ ಇರೋದಿಲ್ಲ. ಮತ್ತು ನಾವು ಈಗ ಏನೇ ತೊಗೊಂಡ್ರು ನಮ್ಮ ದೇಹಕ್ಕೆ ಹಣ್ಣು ತೊಗೊಂಡ್ರು ವಿಷ ಅನ್ನೋ ಮಟ್ಟಿಗೆ ಆಗೋಗಿದೆ. ಯಾಕಂದರೆ ಜಾಸ್ತಿ ಹಣ್ಣು ತಿನ್ನೋದ್ರಿಂದ ವಿಷ ಊಟದಲ್ಲಿ ಹೇಗೆ ವಿಷ ಇರುತ್ತೋ ಹಾಗೆ ಹಣ್ಣುಗಳಲ್ಲೂ ವಿಷ ಇರೋದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಏನೇ ಬೆಳೆದ್ರೂ ಈಗ ಅದಕ್ಕೇನೋ ಪೌಡ್ರ್ ಹಾಕಿ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ. ಆದರೆ ನೇರಳೆ ಹಣ್ಣಲ್ಲಿ ಅದು ಯಾವುದೇ ಥರ ಒಂದು ಕೆಮಿಕಲ್ ಇಲ್ಲ, ಒಂದು ಪೌಡ್ರ್ ಇಲ್ಲ, ಏನಿಲ್ಲ. ಅದು ಸ್ವಯವಾಗಿ ಹಣ್ಣಾಗುವಂಥ ಹಣ್ಣು. ಆ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಯಾರಿಗಾದರೂ ಹಣ್ಣು ಸಿಕ್ಕಿದ್ರೆ ಇಷ್ಟಪಟ್ಟು ತಿನ್ನಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಏನು ಮಾಡ್ತಾಯಿದ್ದೀನಿ. ಬಾಯ್. ಥ್ಯಾಂಕ್ ಯು.